ಇವತ್ತು ನಂದು ಬರ್ಡೇ. ಸೊ ತಗೊಂಡೆ 10 ಜನಕ್ಕೆ ನನ್ನ ಕಡೆಯಿಂದ ಊಟ ಕೊಡೋಣ. ಟೈಮ್ 2:30 ಆಗಿದೆ. ಸೊ ನೀವು ಕೊಡಬೇಕಂತ ಡಿಸೈಡ್ ಮಾಡಿದ್ದೆ ಒಂದು 500 ಒಂದು 20,000 ರೂಪಾಯಿ 10,000 ರೂಪಾಯಿ ಇಲ್ಲ ಆಶ್ರಮಕ್ಕೆ ಹೋಗಿ ಕೊಡಬೇಕಂತಾನೆ. ಈ ಕಾರಲ್ಲಿ ಡೆಕೋರೇಷನ್ ಮಾಡುವ ಅಂತ ಇದ್ದೇವೆ. ಡೆಕೋರೇಷನ್ ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್. ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತು ನಂದು ಬರ್ಡೇ. ತಂಗಿ ಬ್ಲಾಗ್ ಮಾಡ್ತಿದ್ದಾಳೆ. ಇವಾಗ ನಾವು ಟೆಂಪಲ್ಗೆ ಹೋಗ್ತಿದ್ದೀವಿ. ನಾವು ಬ್ಲಾಗ್ ಮಾಡ್ತಿಲ್ಲ. ಸೊ ಕೊರಗಜ್ಜ ಟೆಂಪಲ್ಗೆ ಹೋಗ್ತಿದ್ದೇವೆ. ಮಣಿಪಾಲ್ ಬಂದಿದ್ದೇನೆ. ಸೊ ಕೊರಗಜ್ಜ ಟೆಂಪಲ್ ಐ ಥಿಂಕ್ ಇಲ್ಲಿಯವರಿಗೆಲ್ಲರಿಗೂ ಗೊತ್ತಿರುತ್ತೆ ಏನು ಆಫರ್ ಮಾಡ್ತೇವಂತ ದೈವಕ್ಕೆ. ಸೊ ಬ್ಯಾಂಗ್ಳೂರಲ್ಲಿರೋರಿಗೆ ಇಲ್ಲ ಬೇರೆ ಕಡೆ ಇರೋರಿಗೆ ಅಲ್ಲಿ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ಟೆಂಪಲಲ್ಲಿ ಏನು ಕೊಡ್ತಾರೆ ದೈವಕ್ಕೆ ತೋರಿಸ್ತೇವೆ. ಮೈಕ್ ಇಲ್ಲ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ವಾಯ್ಸ್ ಕೇಳಿಸ್ತದೆ ನಿಮಗೆ, ಅವನ ವಾಯ್ಸ್ ಕೇಳಿಸಿದೆ ಡೌಟ್. ಬಾಯ್. ನಾನು ಹೇಳಿದೆ ಅಲ್ಲ ಕೊರಗಜ್ಜನ ಟೆಂಪಲ್ಗೆ ಏನೋ ಕೊಡಬೇಕಂತ, ಅದನ್ನು ತರಕ್ಕೆ ಹೋಗ್ತಿದ್ದೇನೆ. ತಂದಮೇಲೆ ತೋರಿಸ್ತೇನೆ ನಿಮಗೆ ನಾನು. ಸೊ ತಗೊಂಡೆ. ಸೊ ಇದನ್ನು ನಾವು ಕೊರಗಜ್ಜನ ಕೊಡ್ತೇವೆ. ಇದ್ರ ಜೊತೆ ಬೀಡ ಚಕ್ಕುಲಿ ಎಲ್ಲ ಕೊಡ್ತೇವೆ. ಸೊ ಇದನ್ನು ಕೊಟ್ಟು ಬೇಡ್ಕೊಳೋದು. ಸೊ ತಂಗಿದಾಳೆ ಇವತ್ತು. ಇವಳನ್ನು ನೋಡಿರ್ಬೋದು ನೀವು, ಮಿಸ್ ಮಣಿಪಾಲ್ ಕ್ರೌನ್ ಆಫ್ ಕಾನ್ಫಿಡೆನ್ಸ್. ದೊಡ್ಡ ಜನ. ಹೋಗೋಣ ಗೈಸ್. ದೇವಸ್ಥಾನ ಬಬ್ಬುಸ್ವಾಮಿ ಟೆಂಪಲ್ ಅಂತ. ಇಲ್ಲಿ ಕೊರಗಜ್ಜ ದೈವ, ಬಬ್ಬುಸ್ವಾಮಿ, ರಾಹು, ಜೋಡಿ ಗುಡಿಗ, ಬ್ರಹ್ಮರ ಎಲ್ಲ ದೈವಗಳಿವೆ. ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಳ್ಬೇಕು, ಒಂಥರ ನೆಮ್ಮದಿ. ಸೊ ಇಲ್ಲಿ ಬಂದು ಕೊರಗಜ್ಜನಿಗೆ ಕೊಟ್ಟು ಎಲ್ಲರೂ ಕೈ ಮುಗಿದೆ ಕ್ಲಿಪ್ಸ್ ನೀವು ನೋಡಿರ್ಬೋದು. ಸೊ ಈ ವ್ಲಾಗ್ ನಿಮಗೆ ಲೈಕ್ ತುಂಬ ಕಂಟಿನ್ಯೂಸ್ ಆಗಿರಲ್ಲ, ಕ್ಲಿಪ್ಸ್ ಆಗಿರುತ್ತೆ. ತುಂಬ ಪ್ಲ್ಯಾನ್ ಮಾಡಿದ್ದೇವೆ, ಆದರೆ ಈ ವ್ಲಾಗ್ ಬರುತ್ತೆ ಎಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಆದರೆ. ಸೊ ಏನಾಗತ್ತೆ ನೆಕ್ಸ್ಟ್ ನೋಡೋಣ. ಸೊ ನಾನು ಈಗ ಒಂದು ಇನಿಷಿಯೇಟಿವ್ ತೊಗೊಳ್ಬೇಕಂತಿದ್ದೆ ನನ್ನ ಬರ್ಡೇ ಅಂತ. ಸೊ ನನ್ನ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ಹೆಲ್ಪ್ ಮಾಡೋಣ ಅಂತ 10 ಜನಕ್ಕೆ ನನ್ನ ಕಡೆಯಿಂದ ಊಟ ಕೊಡೋಣ. ಟೈಮ್ 2:30 ಆಗಿದೆ. ಸೊ ಅವರಿಗೆ ಫ್ರೈಡ್ ರೈಸ್ ತೊಗೊಳ್ತಿದ್ದೇನೆ 10 ಪ್ಯಾಕೆಟ್, ಮತ್ತು ವಾಟರ್ ಬಾಟಲ್, ಮತ್ತು ಏನಾದರೂ ಒಂದು ಸ್ವೀಟ್ ತೊಗೊಳೋಣ ಅಂತ ಸೇರಿಸಿ 10 ಜನಕ್ಕೆ ಕೊಡೋಣ. ಏನಾಗುತ್ತೆ ಬಾಟಲ್ ಮತ್ತು ಸ್ವೀಟ್ ತೊಗೊಂಡಿದ್ದೇನೆ. ಸೊ ಈಗ ಅಲ್ಲಿ ಫ್ರೈಡ್ ರೈಸ್ ಹೇಳಿದ್ದೇನೆ. ಸೊ ಒಂದು 10 ಪ್ಯಾಕೆಟ್ ರೆಡಿ ಮಾಡೋಣ, ಟೇಕ್ ಕೊಡೋಣ ಬನ್ನಿ. ಹಾಗೆ ಕ್ಯಾಂಪಸ್ ಒಳಗಡೆ ಬಂದ್ವಿ. ಯಾರಾದರೂ ಸಿಗ್ತಾರಾ ಅಂತ ನೋಡ್ತಿದ್ದೇವೆ. ಯಾರು ಸಹ ಸಿಗ್ತಿಲ್ಲ ಗೈಸ್. ನೋಡುವ, ಒಂದೇ ಎಲ್ಲಾದರೂ ಸಿಗ್ಬೋದು. ಇಲ್ಲಾದರೆ ಕೃಷ್ಣ ಮಠ ಹೋಗುವ, ಅಲ್ಲಿರ್ತಾರೆ. ನೋಡು ಈಗ ಒಬ್ರಿಗೆ ಕೊಟ್ವಿ. ಕೃಷ್ಣ ಮಠಕ್ಕೆ ಬಂದಿದ್ದೇವೆ. ಇಲ್ಲಿ ಒಳಗೆ ಇರ್ತಾರೆ ಜನ, ಅವ್ರಿಗೆ ಕೊಡೋಣ ಬನ್ನಿ. ಸೊ ಈಗ ಹೋಗ್ತಿದ್ದೇವೆ ಹುಡ್ಕೊಂಡು. ಊಟ ಆಯ್ತಾ? ಸೊ ತುಂಬ ಬಿಸಿಲಿದೆ, ನೋಡ್ತಿದೆ, ನೋಡೋಣ ಬನ್ನಿ.
ವೆಜ್ ಊಟ. ಓಟ ಬೋಟಲ್ ಸೊ ಈಗ ಹೋಗಿ ಎಲ್ಲರಿಗೆ ಕೊಟ್ಟಾಯಿತು. ಒಂಥರ ಖುಷಿ, ಒಂಥರ ಒಳ್ಳೆ ಫೀಲಿಂಗು. ತುಂಬ ಶೆಕೆ ಇದೆ, ತುಂಬ ಶೆಕೆ ಇದೆ. ಸೊ 10 ಪ್ಯಾಕೆಟ್ 10 ಜನಕ್ಕೆ ಕೊಟ್ವಿ. ಸುಮಾರು ಜನ ಸಿಗಲಿಲ್ಲ. ಫಸ್ಟ್ ಮಣಿಪಾಲ್ ಹೋದೆ, ಅಲ್ಲಿಂದ ಕೃಷ್ಣ ಮಠ, ಅಲ್ಲಿಂದ ಉಡುಪಿ ಬಸ್ ಸ್ಟ್ಯಾಂಡ್. ಸೊ ಎಲ್ಲರಿಗೆ ಕೊಟ್ವಿ, ಆಶೀರ್ವಾದ ಮಾಡಿದ್ರು, ಖುಷಿಯಾಯಿತು, ತುಂಬ ಖುಷಿಯಾಯಿತು. ಸೊ ನೆಕ್ಸ್ಟ್ ಈಗ ಏನು ಪ್ಲ್ಯಾನ್ ಗೊತ್ತಿಲ್ಲ ನನಗೂ. ಸೊ ಏನಾದ್ರು ಇದ್ದರೆ ನಿಮಗೆ ಈ ಬ್ಲಾಗಲ್ಲಿ ನೋಡ್ತೀರಾ. ನಾನು ಹೇಳಿದ ಹಾಗೆ ಕ್ಲಿಪ್ಸಲ್ಲಿ ಬರುತ್ತೆ. ಸೊ ಈ ಲೈಕ್ 10 ಜನ ಕೊಡೋದು, ಫ್ಲೆಕ್ಸ್ ಮಾಡೋದು, ಇಲ್ಲಾಂದರೆ ವಿಡಿಯೋ ಮಾಡಿ ಕೊಡಬೇಕಿತ್ತು, ಅದೆಲ್ಲ ಸುಮಾರು ಜನ ಥಿಂಕ್ ಮಾಡ್ತಿರ್ಬೋದು. ನನ್ನಿಂದ ಸ್ವಲ್ಪ ಜನಕ್ಕಾದ್ರೂ ಹೆಲ್ಪ್ ಆಗ್ತಿದೆ ಅಂದರೆ ವಿಡಿಯೋ ಮಾಡೋಕ್ಕೆ, ನನ್ನಿಂದ ಯಾರು ಇನ್ಸ್ಪೈರ್ ಆಗಿ ಸ್ವಲ್ಪ ಜನ ಕೊಡ್ಬೋದು. ಸೊ ನೀವು ಕೊಡಬೇಕಂತ ಡಿಸೈಡ್ ಮಾಡಿದರೆ ಒಂದು 500 ರೂಪಾಯಿ, ಒಂದು 20,000 ರೂಪಾಯಿ, 10,000 ರೂಪಾಯಿ ಇಲ್ಲ ಆಶ್ರಮಕ್ಕೆ ಹೋಗಿ ಕೊಡಬೇಕಂತಲೇ ಇಲ್ಲ, ಹೀಗೆ ಒಂದು ಸ್ವಲ್ಪ ಜನಕ್ಕೆ ಕೊಡ್ಬೋದು. ಹಾಯ್ ಗಾಯ್ಸ್, ಸೊ ಈಗ ನಾನು ಕೇಕ್ ತಗೊಳ್ಳಿಕ್ಕೆ ಬಂದಿದ್ದೇವೆ. ಎಂಥ ಗ್ರ್ಯಾಂಡ್ ಸೆಲೆಬ್ರೇಷನ್ ಇಲ್ಲ, ಸಿಂಪಲ್ಲಾಗಿ. ಬಟ್ ನಾನು ಕೇಕ್ ತಗೊಳ್ಳಿಕ್ಕೆ ಬಂದಿದ್ದೇನೆ. ವೇಟಿಂಗ್, ಅವ್ರು ಬರ್ತಾರೆ ಹೇಳಿದರು, ಇನ್ನೂ ಬರಲಿಲ್ಲ. ಸೊ ಅದಕ್ಕೆ ವೇಟ್ ಮಾಡ್ತಿದ್ದೇನೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಕೇಕ್ ಬಂತು ಗೈಸ್, ಆದರೆ ಸತ್ಯ ನನಗೆ ಸ್ಕೂಟಿಯಲ್ಲಿ ಈಗ ಹೇಗೆ ಹಿಡ್ಕೊಂಡು ಹೋಗೋದು ಗೊತ್ತಾಗ್ತಿಲ್ಲ. ಅಂಥದ್ದು ಸಾಹಸ ಮಾಡಿ ತಗೊಂಡು ಬರ್ರಿ. ಕೇಕ್ ಇಸ್ ಹಿಯರ್, ಲೆಟ್ಸ್ ಸಿ. ಸೊ ನಿಶ್ಚಲಿಲ್ಲ, ಅಪ್ಪ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗಿದ್ದಾನೆ ಅವರನ್ನು. ಸೊ ಆ್ಯಕ್ಚುಲಿ ನಾನು ಎಂತೋ ಬೇರೆ ಪ್ಲ್ಯಾನ್ ಮಾಡಿದ್ದೆ, ಬಟ್ ನನಗೆ ಎಕ್ಸಾಮ್ಸ್ ಆಗ್ತುಂಟು. ಸೊ ನಂಗೆ ಜಾಸ್ತಿ ಏನೂ ಪ್ಲ್ಯಾನ್ ಮಾಡಲಿಕ್ಕಾಗಲಿಲ್ಲ. ಸೊ ಸಿಂಪಲ್ಲಾಗಿ ಕಾರಲ್ಲಿ ಡೆಕೋರೇಷನ್ ಮಾಡುವ ಅಂತ ಇದ್ದೇವೆ. ಸೊ ಇಲ್ಲಿ ಎಲ್ಲ ಐಟಮ್ಸ್ ರೆಡಿ ಉಂಟು. ಸೊ ನೋಡುವ ಎಂತಾಗ್ತದೆ ಅಂತ. ಐಟಮ್ಸ್ ಎಲ್ಲ ರೆಡಿ ಉಂಟು. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಈಗ ನಾನು ಹಾಲಲ್ಲಿ ಕೂತ್ಕೊಂಡಿದ್ದೇನೆ. ಏನೋ ಮಾಡ್ತಿದ್ದಾಳು ಹೊರಗಡೆ, ಚೂರು ನೋಡಿದೆ, ಆದರೂ ಗೊತ್ತಿಲ್ಲ ಏನು ಮಾಡಿದ್ದಾಳೆ ಅಂತ. ಚೂರು ಗ್ಲಿಮ್ಸ್ ಟೈಪು. ಸೊ ಈಗ ವಿಡಿಯೋ ಎಡಿಟ್ ಮಾಡ್ತಿದ್ದೆ, ಫಸ್ಟ್ ವಿಡಿಯೋ. ಇಲ್ಲಿ ತನಕ ನೀವು ನೋಡಿರ್ತೀರ ಫಸ್ಟ್ ವಿಡಿಯೋ, ನೋಡಲಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ಆ್ಯಂಡ್ ಸೊ ಇದು ಶರ್ಟ್ ಆ್ಯಂಡ್ ಪ್ಯಾಂಟ್. ಈಗ ಅವಳು ಏನು ಮಾಡಿದ್ದಾಳೆ ನಿಜ ಸತ್ಯ ಗೊತ್ತಿಲ್ಲ ನನಗೆ ಎಂತ ಅಂತ, ನೋಡ್ಬೇಕೇನಂತ. ನೋಡೋಣ ಬನ್ನಿ. ಏನು ಮಾಡಿ ಏನು ಮಾಡಲ್ಲ, ಏನೋ ಒಂದಲ್ಲಿ ನೋಡು. ಕಾಡ್ತಿದ್ರಿ ಕಿವಿ ಬಾ ನೀಟಿ. ಒಬ್ಬ ಹೇಗುಂಟು? ಡೆಕೋರೇಷನ್ ಸ್ಟಾರ್ಟ್ ಮಾಡ್ಬೋದು, ಬಿಸ್ನೆಸ್. ಶಡಾಪ್. ಬಲೂನೆಲ್ಲ ಮುಟ್ಬೇಡ ಆಯ್ತಾ? ಸಾಕು, ಅದೆಲ್ಲ ಮುಟ್ಲಿಕ್ಕಿಲ್ಲ ಈಗ, ಕೇಕ್ ಕಟ್ ಮಾಡುವಾಗ. ಸೊ ಪ್ರಿಪ್ರೇಷನ್ ಆಗಿದೆ ನೋಡಿ, ಪ್ರಿಪ್ರೇಷನ್ ಮಾಡಿದ್ದಾಳೆ, ಕಷ್ಟಪಟ್ಟು ಮಾಡಿದ್ದಾಳೆ. ಹೌದು ಗೈಸ್, ಎಕ್ಸಾಮ್ ಇದ್ರೂ ಸಹ ಕಷ್ಟಪಟ್ಟು ಮಾಡಿದ್ದೇನೆ. ನೆಕ್ಸ್ಟ್ ಇದೇ ಬಿಸ್ನೆಸ್. ನೆಕ್ಸ್ಟ್ ಇದೇ ಬಿಸ್ನೆಸ್, ಅದೇ ನೆಕ್ಸ್ಟ್ ಇದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಈಗ. ನೆಕ್ಸ್ಟ್ ಇದೇ ಸ್ಟಾರ್ಟ್ ಮಾಡೋದು. ಸೊ ರೆಡಿ ಮಾಡಿದ್ದಾಳೆ ಅವಳು, ನೋಡ್ತಿದ್ದೀರಾ ನೀವು.
ರಿಯಾಕ್ಷನ್ ಆಯಿತು. ಸೊ ಈಗ ಕೇಕ್ ರಿಯಾಕ್ಷನ್ ಹೇಗೆ ರಿಯಾಕ್ಟ್ ಮಾಡ್ತೇನೆ ನೋಡುವ. ಎಂತೆಲ್ಲ ಅದ್ರಲ್ಲಿ ಜಾಸ್ತಿ ಸಿಂಪಲ್ ಉಂಟು ಕೇಕ್. ಡೆಕೋರೇಷನ್ಸ್ ಸಿಂಪಲ್ ಉಂಟು, ಅಷ್ಟೆಂತೆಲ್ಲ. ನಾನು ಆ್ಯಕ್ಚುಲಿ ತುಂಬ ಪ್ಲ್ಯಾನ್ ಮಾಡಿದೆ, ಬಟ್ ಎಕ್ಸಾಮ್ಸಿಂದ ನಂಗೆ ಎಂತ ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಯಿತು ಗೈಸ್. ಸೊ ಈಗ ಕೇಕ್ ರಿಯಾಕ್ಷನ್ ನೋಡುವ, ಬನ್ನಿ. ಕೇಕಲ್ಲಿ ಬಾಂಬ್ ಗೇಮ್ ಬಿಲ್ದರ್ ಸಾಕು. ನೀ ಕೇಕ್ ಬೀಳಿಸ್ಬೇಡ. ಕೇಕ್ ನಡಿ ಗಾಯ್ಸ್, ಕೇಕ್ ನಡಿ. ಈಗ ಎಂತವ ನೀನು, ಫ್ಯೂಚರ್ಸ್ ಸೋ ಬ್ರೈಟ್. ಅದು ನಂಗೆ ಸಹ ಗೊತ್ತಿಲ್ಲ ಅವ್ರು ಎಂತ ಕೆಳಗಡೆ ಬರ್ದಿದ್ದಾರೆ. ಐ ಗಾಟ್ ಟು ವೇರ್ ಶೇಡ್ಸ್. ಹಾ, ಅದು ಶೇಡ್ಸ್ ಹಾಕಿದಾರಲ್ಲ ಅದಕ್ಕೆ ಮೇಲೆ. ನೈಸ್. ವೇರ್ ಇಸ್ ಮೈ ಶೇಡ್ಸ್? Your shades there in the sofa. ಗೈಸ್, ನನಗೆ ಒಂದು ಸ್ಮಾಲ್ ಗಿಫ್ಟ್, ಬಿಕಾಸ್ ಅವನೆಂತೋ ಸ್ಟಾರ್ಟ್ ಮಾಡಿದ್ದಾನಂತ ನಾನು ಮಾಡಿದ್ದು. ನಿಲ್ಲಿ, ಇದನ್ನೆಲ್ಲ ಅಡ್ಜಸ್ಟ್ ಮಾಡುವ ಒಂದ್ಸತಿ. ಎಲ್ಲ ನೋಡಿ, ಎಲ್ಲ ಹೋಯ್ತು ಗೈಸ್ ಗಾಳಿಗೆ. ಇದೆಲ್ಲ ನೋಡಿ, ಶಾರ್ಟ್ ಮೆಣಸಿನಕಾಯಿ. ನನ್ನ ನೋಡಿ ಗೈಸ್, ಇದನ್ನು ನೋಡಿ ಗೈಸ್, ರೌಡಿ ಬೇಬಿಯೇ ನಾನು. ರೌಡಿ ಬೇಬಿ ಆವಾಗ, ಈಗಲ್ಲ, ಈಗ ಅಮೂಲ್ ಬೇಬಿ ಆಗಿದೆ. ಓಕೆ. ಅದು ಬಾಕ್ಸ್ ಒಳಗಡೆ ಅಂತ ಉಂಟು ನೋಡಿ, ಮೆಲ್ಲ ತೆಗಿ. ಫಸ್ಟ್ ಅಲ್ಲಿ ಚಿಕ್ಕದು ಅಂತ ಉಂಟು, ಅದನ್ನು ತೆಗಿ. ಯಾವುದೋ ಚಾಕ್ಲೇಟ್. I could afford only this much for you because it's too expensive guys. ಒಂದು ಚಾಕ್ಲೇಟೇ ನಾನು 70 ರೂಪೀಸ್ ಅದಕ್ಕೆ. ನನ್ನ ಫೇವ್ರೆಟ್ ಚಾಕ್ಲೇಟ್ ಇದು. ನಾನು ಯಾರೇ ಸಿಗಲಿ, ನನ್ನ ಫ್ರೆಂಡ್ಸ್ ಯಾರೇ ಏನೇ ಆಗಲಿ, ಅವ್ರಿಗೆ ಗಿಫ್ಟ್ ಮಾಡ್ಲಿಕ್ಕೆ ಲಿಂಡೋರ್ ಗಿಫ್ಟ್ ಮಾಡು ಅಂತ ಹೇಳ್ತೇನೆ. ಇದು ತುಂಬ ಕಾಸ್ಟ್ಲಿ ಇದೆ. ಲೈಕ್ ಅಣ್ಣ ಒಂದ್ಸತಿ ಫಾರಿನಿಂದ ತಂದಿದ್ದ, ಅವಾಗ ಒಂದು ಅದೇ, ಅದು ಸಹ ಅಲ್ಲಿ ಖಾಲಿ 2 ಪೀಸ್ ಇದ್ದದ್ದು ನಾನು ಹೋದಾಗ. ಸೊ ದಿಸ್ ಇಸ್ ವೆರಿ ಸ್ಪೆಷಲ್. ಆ್ಯಂಡ್ another one. Open that box. No, not that. ಅದು ಕಚ್ಚರ ಜಾಗ ಸಿಕ್ಲಿಲ್ಲ, ಅದಕ್ಕೆ ಅಲ್ಲಿ ಹಾಕಿಟ್ಟದ್ದು. ಸೆಲ್ಫಿ ಸ್ಟಿಕ್. ಬಿಕಾಸ್ ಅವ್ನು ನ್ಯೂ ಆಗಿ ಸ್ಟಾರ್ಟ್ ಮಾಡಿದಾನಲ್ಲ, ಐ ಥಾಟ್ ಆಫ್ ಗಿವಿಂಗ್ ಹಿಮ್ ಸೆಲ್ಫಿ ಸ್ಟಿಕ್ ಅಲ್ಲ, ವ್ಲಾಗಿಂಗ್ ಮಾಡಲಿಕ್ಕೆ ವಿತ್ ಲೈಟಿಂಗ್ಸ್. ವಿತ್ ಲೈಟ್ ಇದೆ? ಯಾ, ವಿತ್ ಲೈಟ್. ಅದನ್ನು ನಾ ಇಟ್ಕೊಳ್ತೆ. ಅದನ್ನು ಓಪನ್ ಮಾಡಿ. ಐ ಗೆಸ್ ಅದರ ಬ್ಲೂಟೂತ್ ಉಂಟು. ಇದರಲ್ಲುಂಟು. ಅದು ಬ್ಲೂಟೂತ್ ಇಂದ ಕನೆಕ್ಟ್ ಮಾಡಲಿಕ್ಕೆ. ಅದು ಸೆಟ್ ಮಾಡಬೇಕು. ಕ್ರೇಜಿ. ಸೊ ಈಗ ಜಸ್ಟ್ ನಾನು ತಗೊಂಡಿದ್ದೆ ಒಂದು. ಯಾ, ಬಟ್ ನೈಟಲ್ಲಿ ವಿತ್ ಲೈಟ್ ಯೂಸ್ ಆಗ್ತದಂತ. ಇದು ಲೈಟ್ ಆನ್ ಆಯ್ತು. ಆ್ಯಂಡ್ ಇವನ್ ದಿಸ್ ಒನ್, ಅದು ದೊಡ್ಡದು ಮಾಡ್ಲಿಕ್ಕೆ ಆಗ್ತದೆ. ಐ ಡೋಂಟ್ ನೋ ಹೌ, ಬಟ್ ಯಾ. ಥ್ಯಾಂಕ್ ಯು. ಸೊ ನೋಡಿ, ಡೆಕೋರೇಷನ್ಸ್ ಎಲ್ಲ ಆಯಿತು, ಕೇಕ್ ಕಟ್ಟಿಂಗ್ ಆಯಿತು, ಎಲ್ಲ ವೀಡಿಯೋ ನೀವು ನೋಡಿರಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟುಮಾರೋ ಒಂದು ಸ್ಪೆಷಲ್ ಇವೆಂಟ್ ಇದೆ. ನಾನು ಫಸ್ಟ್ ಟೈಮ್ ಹೊಸದಾಗಿ ಮತ್ತೆ ಟ್ರೈ ಮಾಡ್ತಿದ್ದೇನೆ ಇವಳಿಂದ. ಸೊ ಅದು ಆ ವ್ಲಾಗು ಬರುತ್ತೆ, ದಯವಿಟ್ಟು ವೇಟ್ ಮಾಡಿ. ಸೊ ಸೈನಿಂಗ್ ಆಫ್. ಬಾಯ್.